ಹೋಗಿ ಸ್ಕ್ಯಾನ್ ಮಾಡಿಸಿದಾಗ ಸ್ಕ್ಯಾನಲ್ಲೇ ಹೇಳಿದ್ರು ನಮಗೆ ಟ್ವಿನ್ಸ್ ಮಕ್ಕಳು ಅಂತ ಅಂದ್ಬಿಟ್ಟು. ಗೈಸ್ ಏನು ಗೊತ್ತಾ, ಈ ಬ್ಲೌಸ್ ತಗೊಂಡಿದ್ದು ನಾನು ಮೀಶೋದಲ್ಲಿ. ನಿಮ್ಮ ಹಸ್ಬೆಂಡ್ ನೋಡಿ ನನಗೇನು ನಿಜವಾಗ್ಲು ನಾನೇ ಎಮೋಷ್ನಲ್ ಆಗ್ತಿದ್ದೆ. ಎರಡು ಬಿಡ್ತೀಯ ನಿನ್ನ ಮಧ್ಯ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಪಾವನ ಲೋಕೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿನ್ನೆ ನಾಯಿ ಮರಿ ಒಂದು ತೊಗೊಬಂದಿದ್ದ ಗೈಸ್ ನನ್ನ ಮಗ. ಅವನಿಗೆ ಕಾಣ್ದಂಗೆ ಬಿಟ್ಬಿಟ್ಟು ಬಂದುಬಿಟ್ಟೆ. ನೈಟ್ ಮಲ್ಕೊಂಡಿದ್ದ, ಅದನ್ನು ಹೇಳ್ತಿದ್ದಾನೆ ಪಕ್ಕದಲ್ಲಿ ಮಲಗಿಸ್ಕೊಳ್ಳೋಣ ಅಮ್ಮ ಮಂಚದ ಮೇಲೆ. ಅಮ್ಮ ಇದು ನಿನ್ನ ಪಾಪು ಆಯಿತಾ ಅಂತೆಲ್ಲ ಹೇಳ್ತಿದ್ದಾನೆ ನನಗೆ. ಅಮ್ಮ ಇದು ನಿನ್ನ ಪಾಪು ಪಕ್ಕದಲ್ಲಿ ಮಲಗಿಸ್ಕೊ, ನಾನು ಆ ಕಡೆ ಮಲ್ಕೋತೀನಿ, ನೀನು ಇದನ್ನು ಪಕ್ಕದಲ್ಲಿ ಮಲಗಿಸ್ಕೊ ಅಂತ ಹೇಳ್ತಿದ್ದಾನೆ. ಚಿನ್ನಿ ಅದೆಲ್ಲ ಮಲಗಿಸ್ಕೋಬಾರ್ದು, ನಾಳೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಮಲಗಿಸ್ಕೊಳ್ಳೋಣ ಅಂತ ಸುಳ್ಳು ಹೇಳಿದೆ. ಕರ್ಕೋಗ್ಬಿಟ್ಟು ಬಂದುಬಿಟ್ಟೆ. ಬೆಳಗ್ಗೆ ಎದ್ದ ತಕ್ಷಣ ಹುಡುಕ್ತಿದ್ದ, ಅದ್ರಸ್ದೆ ಸ್ವಲ್ಪ ಗದ್ರಿಸಿದ ಮೇಲೆ ಸುಮ್ಮನಾದ. ಬಟ್ ಅವನು ಅದೇ ಮೈಂಡ್ ಸೆಟ್ಟಲ್ಲಿದ್ದ, ಅಮ್ಮ ಪಾಪು ಇಲ್ಲ. ಅವ್ನಿಗೇನೋ ನಾಯಿ ಪ್ರಾಣಿಗಳಂದರೆ ಸಕ್ಕತ್ ಇಷ್ಟ ಗೈಸ್. ಲಯನ್ ಟೈಗರ್ ಏನೇ ಆಗಲಿ ಪ್ರಾಣಿ ಅಂದರೆ ಸಕ್ಕತ್ ಇಷ್ಟ. ಗಂಡು ಮಕ್ಕಳೇ ಹೀಗೆ ಅನಿಸುತ್ತೆ, ಸ್ವಲ್ಪ ಅನಿಮಲ್ಸ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಅನಿಸುತ್ತೆ. ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ. ನನಗೆ ಭಯ, ಬಿಕಾಸ್ ಇವಾಗ ಒಂದು ಒನ್ ಇಯರ್ ಹತ್ತತ್ರ ಅನಿಸುತ್ತೆ. ಒಂದು ಸಾಕು ಪ್ರಾಣಿ ಸಾಕಿರೋ ನಾಯಿಯಿಂದನೇ ಪರ್ಚಿಸ್ಕೊಬಿಟ್ಟೇನೋ ರೇಬಿಸ್ ಬಂದು ಒಬ್ಬರು ಹೇಗೆ ಆಡ್ಬಿಟ್ಟು ಸತ್ತೋಗ್ಬಿಟ್ರಲ್ವ, ಅದು ನೋಡಿದಾಗಿಂದೇನೋ ಒಂಥರ ಭಯ. ಮಕ್ಳಿಗಷ್ಟು ಗೊತ್ತಾಗಲ್ಲ, ಅವ್ರು ನಮ್ಗೆ ಹೇಳೋದು ಇಲ್ಲ ಪರ್ಚಿದ್ದಾರೆ ಅಂತ. ಆಮೇಲೆ ಗಿರ್ಚಿ ಸುಮ್ಮನೆ ಅದು ಇನ್ನೊಂದು ಆಗೋದು ಬೇಡ, ಅದು ನೆಮ್ಮದಿಯಾಗಿ ಬೇರೆ ಕಡೆ ಬೆಳೀಲಿ, ಮಕ್ಕಳು ನೆಮ್ಮದಿಯಾಗಿರಲಿ ಅನ್ನೋ ಕಾರಣಕ್ಕೆ ಬೇಡ ಅಂದ್ಬಿಟ್ಟು ಅವಾಯ್ಡ್ ಮಾಡಿದೆ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಬೇಕಾದರೆ ಇನ್ನೊಂದು ನಾಯಿ ಮರಿ ತರೋಣ. ಇವ್ರಿಗೆ ಬುದ್ಧಿ ಬಂದಮೇಲೆ. ಇವಾಗ ಎಷ್ಟು ಹೇಳಿದ್ರು ಕೇಳಲ್ಲ, ಕೈಯಲ್ಲೇ ಹಿಂಗೆ ಮುಟ್ಟಕ್ಕೆ ಹೋಗ್ತಾನೆ, ಅದರಲ್ಲೇ ಬಾಯಲ್ಲೆಲ್ಲ ತಿಂತಾನೆ, ಆ ಥರ ಎಲ್ಲ ಮಾಡ್ತಾನೆ. ಅದಕ್ಕೆ ನನಗೆ ಸ್ವಲ್ಪ ಭಯ. ಏನಾದರೂ ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಲ್ವ, ಹಾಗಾಗಿ ತೊಗೋಗಿ ಸ್ವಲ್ಪ ದೂರಕ್ಕೆ ಬಿಟ್ಟು ಬಂದೆ. ಅದು ಹೆಂಗೆ ಹೋದರೂ ಆಲೇ ಇಲ್ಲಾಂದರೂ 3 ಟೈಮ್ಸ್ ಬಿಟ್ಟಿದ್ದೀನಿ. ಹೆಂಗಾದರೂ ಹೋಗಿ ಹುಡಿಕೊಬಂದು ತಗೊಬರ್ತಾನೆ ಮನೆಗೆ. ನೋಡೋಣ, ಸ್ವಲ್ಪ ದೂರಕ್ಕೆ ಬಿಟ್ಟಿದ್ದೀನಿ. ಅದೇ ಗೈಸ್, ಅದು ನಾಯಿ ಮರಿ ಕ್ಯೂಟಾಗೋಯಿತು ಮತ್ತು. ಗೈಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಫುಲ್ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದ ರೀತಿ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. 450 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಥ್ಯಾಂಕ್ ಯು. 50 ಸಬ್ಸ್ಕ್ರೈಬರ್ಸ್ ಪೆಂಡಿಂಗ್ ಇದ್ದಾರೆ. ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ ಆಗಲಿ. ಅದೇ ವಿಶ್ ಕೂಡ ನಾನು ಮಾಡ್ತಾ ಇರೋದು. ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಸ್ಕಿಪ್ ಮಾಡಿದ ರೀತಿ ವಿಡಿಯೋನ ನೋಡಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಗೈಸ್. ಏನು ಗೊತ್ತಾ, ನನ್ನ ಸ್ಯಾರಿದು ಎಷ್ಟು ಮೆಸ್ಸಿಯಾಗಿ ಹೋಗಿದೆ ಅಂತ ಅಂದರೆ, ಬ್ಲೌಸ್ ಪೀಸ್ಗಳನ್ನೆಲ್ಲ ಹಿಂಗಂಗೆ ಇಟ್ಬಿಟ್ಟಿದ್ದೀನಿ. ಆಲ್ಮೋಸ್ಟು ಫುಲ್ಲು ಕೆಳಗಡೆ ಎಲ್ಲ ನನ್ನ ಹಸ್ಬೆಂಡ್ದೆ. ಅವ್ರದ್ದಂತೂ ಜರ್ಕಿನ್ಸೇ ಒಂದು 10 ಇದೆ ನೋಡಿ. ಇಲ್ಲಿ ಬಟ್ಟೆ ಎಲ್ಲ ಫುಲ್ಲು ಮೆಸ್ಸಿ. ಬಟ್ ಇದಕ್ಕಿಂತ ಮೆಸ್ಸಿಯಾಗಿರುತ್ತೆ ಗೈಸ್. ಈ ಬ್ಲೌಸು ಒಂದು ನಿಮಿಷ ಕಾಣಿಸ್ತಿದ್ಯಾ? ಈ ಬ್ಲೌಸ್ ತಗೊಂಡಿದ್ದು ನಾನು ಮೀಶೋದಲ್ಲಿ. ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ. ಎಷ್ಟು ಚೆಂದ ಇದೆ ಅಂದರೆ, ಒಂದು ಬ್ಲೌಸ್ ಹೊಲಿಸ್ತೀವಿ ಅಂತ ಅಂದರೆ ಮಿನಿಮಮ್ ಅಂತ ಅಂದರೂ ಈ ಥರ ಡಿಸೈನ್ ಎಲ್ಲ ಮಾಡಿಸ್ತೀನಿ ಅಂದರೆ 1000 ಮೇಲಂತೂ ಬೇಕು, ಒಂದು 2000 ಅಂದ್ಕೊಳ್ಳಿ. ಬಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್. ಒಳಗಡೆ ಅಷ್ಟೇ ಕಾಟನ್ ಲೈನಿಂಗ್ ಕೊಟ್ಟಿದ್ದಾರೆ ನೋಡಿ. ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ವರ್ಕು ಅಷ್ಟೇ ಈ ಥರ ಇದೆ, ತುಂಬ ಚೆಂದ ಇದೆ. ನನಗೆ ಲ್ಯಾವೆಂಡರ್ ಕಲರ್ ಇದೇ ಕಲರ್ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಯಾವ ಸೀರೆಗೆ ಅಂದರೆ, ನನ್ನದು ಬಸ್ರಿ ಕಳಿಸ್ಬೇಕಾದ್ರೆ ತಂದಿದ್ರಲ್ಲ ಸೀಮಂತದ ಸ್ಯಾರಿ, ಇದಕ್ಕೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಬಟ್ ವೇರ್ ಮಾಡಿಲ್ಲ ಒಂದು ಸಲನೂ. ನನ್ನ ಮದುವೆ ಸೀರೆದು ಒಂದು ಸಲ ಕಲೆಕ್ಷನ್ಸ್ದು ವಿಡಿಯೋ ಮಾಡ್ತೀನಿ. ಯಾರು ಕ್ಯಾಮ್ರಾ ಇಟ್ಕೊಳ್ಳೋರಿದ್ದರೆ ಮಾಡಿ ತೋರಿಸ್ಬೋದು, ನೋಡೋಣ ಇನ್ ಫ್ಯೂಚರ್. ತುಂಬ ಮೆಸ್ಸಿಯಾಗಿ ಹೋಗಿದೆ ಇಲ್ಲೆಲ್ಲ, ಫುಲ್ ಅದು ಇದು ಡಾಬು ಏನೇನೋ ಇಟ್ಬಿಟ್ಟಿದ್ದೀನಿ. ನನ್ನ ವಾಚ್ ಕಲೆಕ್ಷನ್ಸ್ ಇದು ಇದೆಲ್ಲ ನನ್ನ ಆಫೀಸ್ ಡ್ರೆಸ್ಗಳು ಗೈಸ್. ನನ್ನ ಡ್ರೆಸ್ಗಳನ್ನ ನೋಡಬೇಕಾದ್ರೆ ಹಂಗೆ ಆಫೀಸ್ ಮೆಮೊರೀಸ್ ಎಲ್ಲ ಹಿಂಗೆ ಹೋಗ್ತಿದೆ. ನಾನು ಇದೆಲ್ಲ ಆಫೀಸ್ಗೆ ಹಾಕೋತಾ ಇದ್ದಿದ್ದು. ಸ್ವಲ್ಪ ಇವಾಗ ತೊಗೊಂಡವಿದ್ದಾವೆ, ಇದು ಫುಲ್ಲು ಸ್ವಲ್ಪ ಇವಾಗ ತೊಗೊಂಡವಿದ್ದಾವೆ. ಇದು
ಇದು ಇದು ಇದು ಈ ಕಡೆ ಸೈಡ್ರು, ಇದು ಇಲ್ಲಿ ಕೆಳಗಡೆ ಇರೋವೆಲ್ಲ ಎಷ್ಟೆಲ್ಲ ಆಫೀಸ್ ವೇರ್. ತುಂಬ ಡ್ರೆಸ್ಸಸ್ ಇದೆ, ಸ್ವಲ್ಪ ಚೇಂಜ್ ಮಾಡಿ ಯಾರಿಗಾರು ಕೊಟ್ಬಿಡ್ಬೇಕು. ಮೇಲೂ ಚೀಲ ತುಂಬಿಟ್ಟಿದ್ದೀನಿ 2. ಇಲ್ಲೂ ಡ್ರೆಸ್ಸಸ್ಗಳೇ, ಇಲ್ಲೆಲ್ಲ ಡ್ರೆಸ್ಸಸ್ಗಳೇ, ಬರೀ ಡ್ರೆಸ್ಗಳನ್ನೇ ತುಂಬ್ಕೊಂಡು ಇಟ್ಕೊಂಡಿದ್ದೀನಿ. ಕೀಯಲ್ಲಿ ಲಕ್ಕಿ ಎಲ್ಲೋಯ್ತು? ತರಲ್ಲ ಅಲ್ಲ ಮಗ್ನೆ ಇನ್ನ ನೀನು? ಯಾಕೆ ತರಲ್ಲ ಅದನ್ನ? ವಾ ನೋಡು ನನ್ನೇ ಗುದ್ದಿಸ್ತಾನೆ. ಏನಕ್ಕವ ತರಲ್ಲ ನೀನು? ಹಾಂ ಹಾಂ ರನ್ನಣ್ಣ ಅವ್ರ ಮನೆ ಬಿಡ್ತೀಯಾ? ಇದೇ ಪ್ರೀತಿ ಇದೇ ರೀತಿ. ನನ್ನ ಸೂಪರ್ ಹೀರೋ ಇದು ನನ್ನ ಮಗ. ಪ್ರೀತಿಯ ಮಗ ಅಲ್ಲ ಮಗನೆ ನೀನು? ಮಗನೆ ನಂಗೆ ಕುಶಾನಿ ಇಷ್ಟನಾ ನೀನು ಇಷ್ಟನಾ? ನನ್ಗೆ ಯಾರು ಇಷ್ಟ? ಕರೆ ನೀನು ಇಷ್ಟ ಇಲ್ಲ ನನಗೆ. ಇಷ್ಟ ಇಲ್ಲ ವ್ಯಾ, ನನಗೆ ಇದು ಇಷ್ಟ, ನಿಜ ಇದು ಇಷ್ಟ. ಎದು ಅಜ್ಜಿ ಮಗನಾ? ನೀನು ಅವನ ಮಗಳಂತೆ ನೋಡು. ಅಪ್ಪ ಎದು ಅಪ್ಪ ಇಷ್ಟ ಇಲ್ವ ನಿಂಗೆ? ನಿಂಗೆ ಅಪ್ಪ ಇಷ್ಟ ಅಮ್ಮ ಇಷ್ಟ? ಅಪ್ಪ ಇಷ್ಟ ಕರೆಕ್ಟಾಗಿ ಹೇಳು, ನಿಯತ್ತಾಗಿ ಹೇಳು. ಒಂದು ಯಾರಿಷ್ಟ? ಅಪ್ಪ ಇಷ್ಟ ಇಲ್ಲ? ಅಪ್ಪ ವಿಡಿಯೋ ನೋಡ್ಬಿಟ್ಟು ನಿಂಗೆ ಏನು ತಿಳಿತಾರಲ್ಲ. ನಂಗೇನು ತಗೋ ಬಂದಾಗ ಏನು ತಗೋಬರಲ್ಲ ನೀನು, ಏನಾರು ಮಾಡ್ಕೊ. ಅವಳಿಗೆ ರಸ್ಕ್ ಅಂತ ನಡಿಕೊಡೋಣ ನಿಂಗು. ಗೈಸ್, ನಾನು ಒಂದು ವಿಷಯನ ಹೇಳಬೇಕು. ನನ್ನ ಟ್ವಿನ್ಸ್ ಮಕ್ಕಳು ನನಗೆ ಆಲ್ಮೋಸ್ಟ್ ನನ್ನ ವೀಡಿಯೋಸ್ ಎಲ್ಲ ನೋಡುವಂಥ ಫಾಲೋವರ್ಸ್ ಇದ್ದರೆ ಎಲ್ರಿಗೂ ಗೊತ್ತಾಗಿರುತ್ತೆ. ಆಲ್ಮೋಸ್ಟು ನನಗೆ ಇರೋದು ಟ್ವಿನ್ಸ್ ಮಕ್ಕಳು. ಅದು 9 ಇಯರ್ಸ್ ಆದಮೇಲೆ ಅವರು ಹುಟ್ಟಿರೋದು. 9 ವರ್ಷ ಆದಮೇಲೆ ನನಗೆ ಮಕ್ಕಳಾಗಿದ್ದು. ಅವರು ನನಗೆ ಟ್ವಿನ್ಸ್ ಅಂತ ಹೇಳಿದ್ದು ಡಾಕ್ಟರ್ ಹೇಳಿದಾಗ ನನಗೆ ಏನು ಅನ್ನಿಸ್ತು ಅಂತ ಅಂದರೆ, ಫಸ್ಟು ನಾನು ಇನ್ನೂ ಆಫೀಸ್ಗೆ ಸ್ಟಾಪ್ ಮಾಡಿದ್ದೆ, ಆಫೀಸ್ಗೆ ಹೋಗ್ತಿರ್ಲಿಲ್ಲ. ಬಟ್ ನನಗೆ 1 ತಿಂಗಳ ಮೇಲೆ 5 ದಿನಕ್ಕೇ ನಾನು ಮಾಮೂಲಿ ಏನಿರಲ್ಲ ಅಂದ್ಕೊಂಡು ಸುಮ್ಮನಿದ್ದೆ ಆರಾಮಾಗಿ. 5 ದಿನಕ್ಕೆ ಇದ್ದಕ್ಕಿದ್ದಂಗೆ ವಾಮಿಟ್ ಸ್ಟಾರ್ಟ್ ಆಯಿತು. ಇಷ್ಟು ವಾಮಿಟ್ ಅಂದರೆ ಬ್ಯಾಕ್ ಟು ಬ್ಯಾಕ್ ಏನು ತಿಂದರೂ ಆಗ್ತಿರಲಿಲ್ಲ. ವಾಮಿಟ್ ಟ್ಯಾಬ್ಲೆಟ್ ತೊಗೊಂಡ್ರೆ ಮಾತ್ರ ಕಡಿಮೆ ಆಗ್ತಾಯಿದ್ದು. ಅದು ವಾಮಿಟ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಡಾಕ್ಟ್ರ್ ಹತ್ರ ಹೋದಾಗ ಕನ್ಸೀವ್ ಅಂತ ಹೇಳಿದ್ರು. ಬಟ್ ಕನ್ಸೀವ್ ಅಂತ ಹೇಳಿಬಿಟ್ಟು ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಹೇಳಿದ್ರು. ನನಗೆ ಸ್ಟಾರ್ಟಿಂಗ್ ಹಸ್ಬೆಂಡ್ಗೂ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, HIV ಅದು ಇದು ಅಂತ ಇರಲಿ ಅಂದ್ಬಿಟ್ಟು ಹಸ್ಬೆಂಡ್ಗೂ ಮಾಡಿಸ್ತಾರೆ. ಎಲ್ಲರಿಗೂ ಬರ್ಕೊಟ್ಟಾದಮೇಲೆ ಸ್ಕ್ಯಾನಿಂಗ್ ಬರ್ದಿರಲಿಲ್ಲ, ಬರೀ ಬ್ಲಡ್ ಟೆಸ್ಟ್ ಅಷ್ಟೇ ಬರ್ತಿದ್ದು. ಬ್ಲಡ್ ಟೆಸ್ಟಲ್ಲಿ ಅದು ಒಂದು ಸಲ ಕನ್ಫರ್ಮ್ ಆಗೋಗಲಿ, ಏಕೆಂದರೆ ತಿಂಗಳ ಮೇಲೆ 5 ದಿನಕ್ಕೆ ಟೆಸ್ಟ್ ಮಾಡಿದ್ಯಾ, ಇದೆ, ಒಂದು ಸ್ಕ್ಯಾನ್ ಮಾಡಿಸ್ಕೊಬಾ, ಟ್ವಿನ್ಸ್ ಅಂತ ಡೌಟ್ ಆಗ್ತಿದೆ ಅಂತ ಹೇಳಿದ್ರು. ಈ ಥರ ಹೋಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಹೋಗಿ ಸ್ಕ್ಯಾನ್ ಮಾಡಿಸಿದಾಗ ಸ್ಕ್ಯಾನಲ್ಲೇ ಹೇಳಿದ್ರು ನಮಗೆ ಟ್ವಿನ್ಸ್ ಮಕ್ಕಳು ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಫಸ್ಟು ತೋರಿಸ್ತಿದ್ದೆ ರಶ್ಮಿ ಅಂತ ಅಂದ್ಬಿಟ್ಟು ಅವ್ರ ಹತ್ರಕ್ಕೆ ಹೊರಟೋದ್ವಿ. ಆ ಡಾಕ್ಟ್ರ್ ಹತ್ರಕ್ಕೆ ಹೋಗಲಿಲ್ಲ, ಯಾಕೆಂದರೆ ಟ್ವಿನ್ಸ್ ಅಂತ ಹೇಳ್ಬಿಟ್ರಲ್ಲ, ನಮಗೇನೋ ಒಂಥರ ಭಯ ಹೋಗ್ಬಿಡ್ತು. ಇವು ಅವಳಿ ಜವಳಿ ಮಕ್ಕಳ ಏನು ಎಂತು ಅಂತ ಅಂದ್ಬಿಟ್ಟು ಅದಕ್ಕೆ ದೊಡ್ಡ ಡಾಕ್ಟ್ರು ಸ್ವಲ್ಪ ಅಲ್ಲಿಗೆ ಹೋಗ್ಬಿಟ್ವಿ. ಸ್ಟಾರ್ಟಿಂಗ್ ತೋರಿಸಿದ್ದು ಒಂದು ಕ್ಲಿನಿಕಲ್ಲಿ. ಅವ್ರ ಹತ್ರ ಹೋದಾಗ ಅವ್ರು ಹಾರ್ಟ್ ಬೀಟ್ ಕೇಳಿಸಿದ್ರು. ಆವಾಗಲೇ ಅನಿಸುತ್ತೆ ಕೇಳಿಸಿದ್ದು, ನೆಕ್ಸ್ಟ್ ಬರೋಕ್ಕೆ ಹೇಳಿದ್ರ ಇಲ್ಲ, ಆವಾಗಲೇ ಕೇಳಿಸಿದ್ರು ಅನಿಸುತ್ತೆ. 6 ವೀಕ್ ಏನೋ ಆಗಿ, ಇಲ್ಲ ನೆಕ್ಸ್ಟ್ ಬರೋಕ್ಕೆ ಹೇಳಿದ್ರು. 6 ವೀಕ್ ನೆಕ್ಸ್ಟ್ ಬನ್ನಿ ಹಾರ್ಟ್ ಬೀಟ್ ಕೇಳಿಸ್ತೀನಿ ಅಂತ ಹೇಳಿದರು. ಅದಾದಮೇಲೆ ಒಂದು 15 ಡೇಸ್ ಬಿಟ್ಕೊಂಡು ಹೋದಾಗ ಅದು ಹೆಂಗೆ ಕೇಳುತ್ತೆ ಅಂದರೆ ಮೈಕ್ ಥರ ಸೌಂಡ್, ಡಗ್ ಡಗ್ ಒಂಥರ ಸೌಂಡು. ಅದು ಹೆಂಗೆ ಡಗ್ ಡಗ್ ಡಗ್, ಮಾಮೂಲಿ ಥರ ಡಗ್ 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 ಅಂತಲ್ಲ, ಏನೋ ಒಂಥರ ಮೈಕ್ ಸೌಂಡ್ ಆಯ್ತಿರ್ತದಲ್ಲ, ಹಂಗಾಯ್ತದೆ. ನಮ್ಮನೆಯವಂತೂ ಅಳ್ತಾ ಕೂತಿದ್ದಾರೆ, ನಾನೇ ಸುಮ್ಮನಿದ್ದೀನಿ ಆರಾಮಾಗಿ ಖುಷಿಯಾಗಿ. ಅವರು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ಅವ್ರು ಡಾಕ್ಟ್ರು ನೋಡ್ಬಿಟ್ಟು ಫಸ್ಟ್ ಹೇಳಿದ ಮಾತೆ ಅದು. ಅಯ್ಯೋ ನನಗೆ ನಿಜವಾಗ್ಲೂ ನಾನೊಬ್ಬಳು ಡಾಕ್ಟ್ರಾಗಿ ನನಗೆ ಒಂದು ಸ್ಯಾಟಿಸ್ಫೈ ಅಂತ ಅನ್ಸೋದು ಪೇಷಂಟ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅದನ್ನು ನೋಡಿದಾಗ. ನಿಮ್ಮ ಹಸ್ಬೆಂಡ್ ನೋಡಿ ನನಗೆ ನಿಜವಾಗ್ಲೂ ನಾನೇ ಎಮೋಷ್ನಲ್ ಆಗ್ತಿದ್ದೀನಿ. ಅವ್ರ ಕಣ್ಣಲ್ಲಿ ನೀರು ತುಂಬ್ಕೊಂಡು ಮಾತಾಡೋಕ್ಕೆ ಮಾತು ಬರ್ತಿಲ್ಲ ಅಂತ ಹೇಳ್ತಾರೆ.
ನಿಜವಾಗ್ಲೂ ಗೈಸ್, ಯಾವ ತಾಯಿಗಾಲಿ ಯಾವ ತಂದೆಗಾಲಿ ತಮ್ಮ ಮಕ್ಕಳು ಹೊಟ್ಟೆಯಲ್ಲಿದ್ದಾಗ ಅದು ಒಂದು ಮೂಮೆಂಟ್ಸ್ ಆಗಲಿ, ಅದು ಸೌಂಡ್ ಹಾರ್ಟ್ ಬೀಟ್ ಸೌಂಡ್ ಆಗಲಿ ಕೇಳಿದ್ರೆ ಏನೋ ಒಂಥರ ಸ್ಪೆಷಲ್ ಆಗೇ ಇರುತ್ತೆ. ನನಗೆ ಆಗಿದ್ದು ಹಾಗೇ ತುಂಬ ಸ್ಪೆಷಲ್. ಅದು ಟ್ವಿನ್ಸ್ ಅಂತ ಹೇಳಿದ್ದೇ ಒಂದು ಸ್ಪೆಷಲ್. ಒಂದು ನಿಮಿಷ. ಇಲ್ಲ, ಹಾಡೆಲ್ಲ ಬಿಟ್ಟು ಗಿಡಗಳನ್ನೂ ಒಂದು ಬಿಡಲ್ಲ ಗೈಸ್, ಕರೆಕ್ಟಾಗಿ ಕಟ್ಕೊಂಡೇ ಬರಲ್ಲ. ಹಾಂ, ಟ್ವಿನ್ಸ್ ಅಂತ ಹೇಳಿದ್ದು ಸಿಚುವೇಶನ್ ಹೀಗಿತ್ತು. ಅದಾದಮೇಲೆ ಸ್ಕ್ಯಾನಿಂಗ್ಸ್ ಅದು ಇದು ಅಂತ ಅಂದ್ಬಿಟ್ಟು ಮಾಡಿಸಿದ್ವಿ. ಬಟ್ ನಮಗೆ ಟ್ವಿನ್ಸ್ ಅಂತ ಹೇಳಿದ್ದು ಈ ಥರ ಇತ್ತು. ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಟೆಡಿ ಬೇರ್ ಏನು ಮಾಡು, ಇರೋ ಸುಮ್ಮನಿರು, ಎದ್ದು ನಿಂತ್ಕೊ ಮಾಡು. ಹಾಂ ಮಾಡು. ಟೆಡಿ ಬೇರ್ ಫಸ್ಟ್ ಏಯ್ ಎಷ್ಟು ಬಿಟ್ಟಿದ್ಯಾ ಮಧ್ಯ? ಅವಳು ಮಾಡ್ತಾಳೆ, ಮಾಡೋ ಅವಳ ಜೊತೆ ಇರು. ಎರಡು ಬಿಡ್ತೀಯ ನಿನ್ ಮಧ್ಯ? ಟೆಡಿ ಬೇರ್ ಈಗ ಫಸ್ಟ್ ಇಂದ ಮಾಡು ನೀನು, ಅವಳು ರಾಂಗ್. ಹಾಂ, ಇದು ರೈಮ್ಸ್ ಹೇಳ್ಕೊಟ್ಟಿದೆ ಗೈಸ್. ನನ್ನ ಮಗಳು ಬೇಗ ಕಲಿತಿದ್ದಾಳೆ, ಬಟ್ ನನ್ನ ಮಗ ಸ್ವಲ್ಪ ಲೇಟಾಗಿ ಕಲಿತಿದ್ದಾನೆ. ಬಟ್ ಅವ್ನು ಬೇಗ ಎಲ್ಲನೂ ಕಲ್ತ್ಕೊಳ್ತಾನೆ. ಏನು ಈ ಸಲ ಈ ಥರ ಮಾಡ್ತಿದ್ದ ಗೈಸ್. ಈ ವಾತಾವರಣ ನೋಡ್ಬೇಕಾದ್ರೆ ಏನು ಗೈಸ್, ಮಳೆನೇ ಹೋಯ್ತಲ್ಲ, ತುಂಬ ಬೇಜಾರಾಗ್ತಿದೆ. ಮಳೆ ಇಲ್ಲ ಅಂದರೆ ರೈತರ ಕತೆ ಏನು, ಹೇಗೆ ಈ ಟೈಮಲ್ಲಿ ಆಲ್ಮೋಸ್ಟ್ ಪೈರ್ ಹಾಕಿ ಗದ್ದೆ ನಾಟಿ ಮಾಡಬೇಕು, ಬಟ್ ಮಳೆನೇ ಇಲ್ಲ. ತುಂಬ ಬೇಜಾರಾಗ್ತಿದೆ. ಹಾಗೆ ಹನಿ ಥರ ಬರುತ್ತೆ ಹೋಗುತ್ತೆ. ಬಟ್ ಬ್ಯಾಂಗ್ಳೂರಲ್ಲೆಲ್ಲ ಚೆನ್ನಾಗಿ ಹೂಯ್ತಿದೆ ಮಳೆ ಅಂತ ಹೇಳ್ತಾರೆ. ಬಟ್ ಆದಷ್ಟು ಬೇಗ ಮಳೆ ಆಗಲಿ, ಎಲ್ಲ ಒಳ್ಳೆಯದಾಗಲಿ. ಓಕೆ ಗಾಯ್ಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.